ಅವ್ರು ನೋಡಿ ನಿಂತ್ಕೊಂಡ್ರೆ ಹೆಂಗೆ ಕಾಣಿಸ್ತಾರೆ ನೋಡಿ, ಇನ್ನೂ ಏನೋ ಸ್ಕೂಲ್ ಬಾಯ್ ಥರ ಕಾಣಿಸ್ತಾರೆ ಸ್ಪೋರ್ಟ್ಸ್ ಇವೆಂಟಿಂದ ಬಂದಂಗೆ. ಬಟ್ ಅವ್ರ ಹತ್ರ ಕತೆ ಕೇಳಬೇಕು ನೀವು. ಅವ್ರು ಬರೀ ಡೈರೆಕ್ಟರ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್, ಆ್ಯಕ್ಟರ್. ಅವರು ಆ್ಯಕ್ಟ್ ಎಲ್ಲ ಮಾಡಿ ಹಿಂಗೆ ಸರ್ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ. ನನಗೊಂದು ಸಿನಿಮಾನೇ ತೋರಿಸ್ಬಿಟ್ರು ಅವರು. ಜೊತೆಲಿ ಒಂದು ಒಳ್ಳೆ ರಸಮು ರೈಸು ಕೊಟ್ಟರು. ಬೋಲ್ಡ್ ಆಗೋಗ್ಬಿಟ್ಟೆ ನಾನು. ಆಮೇಲೆ ಮತ್ತೆ ಸಿನಿಮಾ ತೋರಿಸಿದ್ರು ಇದು ಹಿಂಗೆ ಬರುತ್ತೆ ಅಂತ. ಇನ್ನೇನು ಅದಕ್ಕಿನ್ನ ಎಕ್ಸ್ಟ್ರಾರ್ಡಿನರಿ ಕತೆ ಹೇಳಿದ್ರು, ವೆರೈಟಿಯಾಗಿ ಕತೆ ಹೇಳಿದ್ರು, ಅದನ್ನು ಅದ್ಭುತವಾಗಿ ಹೇಳಿದ್ರು ವಿತ್ ಶಾರ್ಟ್ ಡಿವಿಷನ್. ಅದನ್ನು ಪಿಕ್ಚರು ಮಾಡಿಬಿಟ್ಟಿದ್ರು. ಇದನ್ನು ತೋರಿಸಿ ಓಕೆನಾ ಇದು ಅಂದರು. ಅದೇ ಹೊಸ ಪ್ರಯತ್ನ ಅನ್ಸುತ್ತಲ್ಲ ಸರ್, ಮೊದಲೇ ಸಿನಿಮಾ ತೋರಿಸಿ. ಅದೇ ನಾನು ಫಸ್ಟ್ ಹೇಳಿದ್ದು ಅವ್ರ ಬಗ್ಗೆ. ಅದೇ ಈ ಥರ ಅಟೆಂಪ್ಟ್ಸ್ಗಳು ಈಗಿನ ನೆಕ್ಸ್ಟ್ ಜನ್ರೇಷನ್ ಅವ್ರು ಮಾಡಬೇಕು. ಆ್ಯಕ್ಚುಲಿ ಇನ್ನೂ ಸರ್ ನನ್ನ ಹತ್ರ ಕತೆ ಇದೆ ಸರ್, ಕತೆ ಹೇಳ್ತೀನಿ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ಇವರು. ಇಂಥವ್ರಿಗೆಲ್ಲ ಕತೆ ಎಲ್ಲ ತೋರಿಸ್ಬಿಡ್ಬೇಕು. ನೋಡಿ ಸರ್ ಇದೇ ನನ್ನ ಕತೆ ನೋಡ್ಕೊಳ್ಳಿ ಅಂತ. ಸರ್ ಪಿಕ್ಚರ್ ಯಾರು ಬೇಕಿದ್ರು ತೋರಿಸ್ತಾರೆ, ರಿಸಲ್ಟ್ ಅದೇ ಥರ ಬಂದಿರಬೇಕು, ಅದೇ ಥರ ಬಂದಿರಬೇಕು. ಇಲ್ಲ ನನಗೆ ಕತೆ ಹೇಳ್ಬೇಕಾದ್ರೆ ಹೋಟ್ಲಲ್ಲಿ ಕರ್ಸ್ಕೊಂಡು ಕತೆ ಹೇಳ್ಬೇಕು. ಒಂದೇ ಸಲ ನಾನು ಕತೆ ಕೇಳಿದ್ದು, ಆ ಥರ ಹೇಳಿದೆ ಕತೆ. ಒಂದು ಸಲಿಗೆ ಅಂತ ಇದು ಮಾಡಲೇಬೇಕು ಅಂತ ಲಿಫ್ಟಿಂದ ಕೆಳಗಡೆ ಕಾರ್ ಹತ್ತೋತಂಕ ಏನು ಈ ಕತೆ ಹಿಂಗಿದೆ ಅಂತ ಮನೆಗೆ ಬಂದಮೇಲೆ ಯೋಚನೆ ಮಾಡೋಣ ಅಂತ ಆ ಥರ ಕತೆ ಹೇಳಿದ್ರು ಅವರು. ಹಂಗಂತ ಒಂದೊಂದೇ ಸಲ ಕತೆ ಹೇಳಿದ್ದು ಅಷ್ಟು ಇಂಟ್ರೆಸ್ಟ್ ಆಗಿ. 3 ಜನ ಆ್ಯಕ್ಟಿಂಗು ಅಲ್ಲೇ ಮಾಡಿಬಿಟ್ಟು 3 ಜನ ಆ್ಯಕ್ಟಿಂಗು ಒಂದೇ ಕಥೆಯಲ್ಲಿ ಆವಾಗಲೇ ಮಾಡಿಬಿಟ್ಟು ಆವಾಗಲೇ ತೋರಿಸ್ಬಿಟ್ರು ಮೇಡಮ್. ಆ ಥರ ಇದೆ, ಟ್ಯಾಲೆಂಟ್ ಚೆನ್ನಾಗಿದೆ. ಮಾಡಿದ್ದೀನಿ ಅಂದರೆ ಅವ್ರು ಏನು ಹೇಳಿದ್ರು ಅಷ್ಟೇ ಮಾಡಿದ್ದೀನಿ ನಾನು. ಅವರು ಇವನ್ ಡೈಲಾಗ್ ಹಿಂಗೆ ಹೇಳಬೇಕು, ಹಿಂಗೆ ಬರಬೇಕು ಅಂತ ಅಷ್ಟು ಪರ್ಫೆಕ್ಷನಿಸ್ಟ್ ನಿಜವಾಗ್ಲೂ. ಮಾಡಿದ್ದಾರೆ ಇದರಲ್ಲಿ. ಅವ್ರ ವಾಯ್ಸ್ ಬೇಕಾದ್ರೆ ಶಿವಣ್ಣ ಸರ್ ಹೆಂಗ್ ಮಾತಾಡ್ತಾರೆ ಅದೇ ತರ ವಾಯ್ಸ್ ಮಾಡಿದ್ದಾರೆ. ಉಪ್ಪಿ ಸರ್ ಪರ್ಫೆಕ್ಟ್. ನಾನು ಫಸ್ಟ್ ಟೈಮ್ ಕೇಳಿದ ನಿಜವಾಗ್ಲೂ ಐ ವಾಸ್ ಸ್ಟನ್. ಇಷ್ಟೇ ಇದೆ DKD ಸೆಟ್ಲೇನೆ ಹಿಂಗೆ ಕೇಳ್ತಾ ಇದ್ದೀನಿ ನಾನು, ಹೂ ಇಸ್ ದಿಸ್ ಗಾಯ್, ಮೈ ಗಾಡ್, ಇಷ್ಟೊಂದು ಈ ಥಾಟ್ ಪ್ರಾಸೆಸ್. ಆಮೇಲೆ ಆ್ಯಕ್ಟಿಂಗ್ ಹೋಗ್ತೀನಿ ತಮ್ಮ ಅವ್ರು ನಾರ್ಮಲಿಯಾಗಿ ಯಾರ ಮಂದಿ ಸೀರಿಯಸ್ ಆಗಿ ಕಥೆ ಇರಲಿಲ್ಲ, ಭಾಳ ಇದಾಗಿ ಒಂದೊಂದು ಪಾತ್ರಕ್ಕೂ ಆ್ಯಕ್ಟ್ ಮಾಡ್ಕೊಂಡು ತೋರಿಸಿ. ಇವ್ರ ಪಾತ್ರನ, ನನ್ನ ಪಾತ್ರನ, ಉಪೇಂದ್ರ ಎಲ್ಲರ ಪಾತ್ರನೂ ಅಷ್ಟು ಅದ್ಭುತವಾಗಿ ಈ ಟೋಲ್ಡ್ ವೆರಿ ಬ್ರಿಲಿಯಂಟ್ಲಿ. ಆ ಬ್ರಿಲಿಯನ್ಸಿನೇ ಮತ್ತು ಇಲ್ಲಿವರೆಗೂ ತಗೊಂಡಿಲ್ಲ. ಹಾಂ